ಓಂ ಯದನ್ಹಾತ್ ಕುರುತೆ ಪಾಪಂ ತದನ್ಹಾತ್ ಪ್ರತಿಮುಚ್ಯತೆ ಯದ್ರಾರ್ತ್ರ್ಯಾತ್ ಕುರುತೆ ಪಾಪಂ ತದ್ರಾರ್ತ್ರ್ಯಾತ್ ಪ್ರತಿಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ 2025 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಗ್ರಹಗಳ ಬದಲಾವಣೆ ನಮಗೆ ಅನುಕೂಲನ ಅನಾನುಕೂಲನ ಅನ್ನುವಂಥದ್ದು ತಿಳ್ಕೋಬೇಕು. ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ನೋಡಿ. ಗ್ರಹಸ್ಥಿತಿಗಳು ನಮಗೆ ಯಾವತ್ತೂ ಒಳಿತನ್ನೇ ಮಾಡುತ್ತೆ. ಕೆಡುಕನ್ನು ಮಾಡೋದು ಹೇಗೆ ಅಂತಂದರೆ, ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹದ ಸಂಬಂಧ ಅಥವಾ ದೃಷ್ಟಿ ಬಂದಾಗ ನಮಗೆ ಕೆಟ್ಟದ್ದು ಅನ್ನುವಂಥದ್ದು ಆಗುತ್ತೆ. ಯಾವ ರೀತಿಯಾಗಿ ತಿಳಿಸ್ಕೊಡ್ತೇನೆ ನೋಡಿ. ಈಗ ಮೊದಲನೇದಾಗಿ ಜನವರಿ 4ನೇ ತಾರೀಕು ಬುಧ ನಿಮ್ಮ ರಾಶಿಗೆ 8ನೇ ಮನೆಗೆ ಬರ್ತಾರೆ. 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾರೆ. ಹಾಗೆ 14ನೇ ತಾರೀಕು ರವಿ ಅಂದರೆ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ವೃಷಭ ರಾಶಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. 21ನೇ ತಾರೀಕು ಕುಜ 3ನೇ ಮನೆಯಲ್ಲಿ ನೀಚನಾಗಿದ್ದಂಥ ಕುಜ ವಕ್ರಗತವಾಗಿ 2ನೇ ಮನೆಗೆ ಬರ್ತಾರೆ, ಅಂದರೆ ಧನಸ್ಥಾನಕ್ಕೆ ಕುಜ ಬರ್ತಾರೆ ವೃಷಭ ರಾಶಿಯವರಿಗೆ, ಒಳ್ಳೆ ಫಲ. 24ನೇ ತಾರೀಕು ಬುಧ ವಿಶೇಷವಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಅಂದರೆ ವೃಷಭ ರಾಶಿಯವರಿಗೆ. ಇನ್ನು 28ನೇ ತಾರೀಕು ಶುಕ್ರ ಅಂದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಲಾಭಸ್ಥಾನಕ್ಕೆ ಬಂದು ಉಚ್ಚ ಸ್ಥಾನದ ಫಲಗಳನ್ನು ಕೊಡ್ತಾರೆ. ಇದು ಈ 5 ಬದಲಾವಣೆಗಳನ್ನು ನಾವು ಈ ಜನವರಿ ತಿಂಗಳಲ್ಲಿ ಕಾಣಬಹುದು. ಸರಿ, ಹಾಗಾದರೆ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನಕ್ಕೆ ಬಂದಾಗ ನಿಮ್ಗೆ ಎಷ್ಟರ ಮಟ್ಟಿಗೆ ಫಲ? ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾಗ ಲಾಭಗಳ ಸುರಿಮಳೆ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ. ಯಾರ್ಯಾರು ವೃಷಭ ರಾಶಿಯವರು ಕಲಾವಿದರಾಗಿದ್ದೀರಾ, ನಟ ನಟಿಯರು, ಅಥವಾ ಬ್ಯೂಟಿ ರಿಲೇಟೆಡ್ ಆಗಿ ಉದ್ಯೋಗ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು, ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಸಿನಿಮಾಲಿ ನಟನೆ ಮಾಡುವಂಥವ್ರು, ಸಿನಿಮಾ ಪ್ರೊಡ್ಯೂಸರು, ಸಿನಿಮಾ ಆಮೇಲೆ ಡೈರೆಕ್ಷನ್ ಮಾಡುವಂಥವ್ರು, ಹಾಡನ್ನು ಹಾಡುವಂಥವ್ರು, ಸ್ಪೋರ್ಟ್ಸನ್ನು ಆಡುವಂಥವ್ರು, ಆರ್ಕಿಟೆಕ್ಟು, ಡ್ರಾಯಿಂಗ್ ರಿಲೇಟೆಡ್ಡು, ಅಂದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಂದ ಒಳ್ಳೆ ದಿನಗಳು ಪ್ರಾರಂಭ ಆಗುತ್ತೆ. ಇದು ಮುಂದುವರಿಯುತ್ತೆ ಫೆಬ್ರವರಿ ಮಾರ್ಚ್ಗೂ ಕೂಡ, ಒಟ್ಟು ಜನವರಿ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದೊಂದು ಅತ್ಯಂತ ಶುಭ ಸಂಗತಿ, ಶುಭ ಸೂಚಕ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಸರಿ, ವೃಷಭ ರಾಶಿಯವರಿಗೆ ಈ ವಿಚಾರಗಳಲ್ಲೆಲ್ಲ ಚೆನ್ನಾಗಿದೆ ಅಂತಂದರೆ ನಾವು ಪ್ರಯತ್ನ ಪಡ್ಬೋದಾ ಅಂದರೆ ಖಂಡಿತವಾಗಲೂ ಹೊಸೊಬ್ಬರು ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಪ್ರಯತ್ನ ಪಡಿ. ಈಗಾಗಲೇ ಎಕ್ಸಿಸ್ಟಿಂಗ್ ಇದೇ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಥವಾ ಇದೇ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ನಿಮ್ಮ ಒಂದು ಶ್ರಮವನ್ನು ವಹಿಸಿ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಹಾಗಾಗಿ ನಿಮಗೆ ಋಣ ಸಾಲ ಕಡಿಮೆ ಆಗುತ್ತೆ ಈ ತಿಂಗಳು, ರೋಗಗಳು ಕಡಿಮೆ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ, ಮತ್ತು ಶತ್ರುಗಳು ಕಮ್ಮಿ ಆಗ್ತಾರೆ, ದೇಹ ಬಲಿಷ್ಠವಾಗುತ್ತೆ, ಲಾಭ ಅಭಿವೃದ್ಧಿ ಆಗುತ್ತೆ. ಲಗ್ನದಿಂದ 2 ಮತ್ತು 5ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಬುಧ ಸಪ್ತಮದಿಂದ 8ಮ ಸ್ಥಾನಕ್ಕೆ ಹೋಗ್ತಾರೆ, 8ಮ ಸ್ಥಾನದಿಂದ 9ಮ ಸ್ಥಾನಕ್ಕೆ ಹೋಗ್ತಾರೆ. ಈ 2 ಪ್ರಕ್ರಿಯೆಗಳು ಕೂಡ ಒಂದೇ ತಿಂಗಳಲ್ಲಿ ನಡೆಯುತ್ತೆ, ಕೇವಲ 20 ದಿನದ ಅಂತರದಲ್ಲಿ ಬುಧನಿಂದ. ಅವರು 8ನೇ ಮನೆಗೆ ಬಂದರು, 9ನೇ ಮನೆಗೆ ಬಂದರು. ನಿಮ್ಮ ರಾಶ್ಯಾಧಿಪತಿ ಅವನಿಗೆ ಮಿತ್ರನಾದ್ರಿಂದ ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ಧನ ಆಕರ್ಷಣೆ ಆಗುತ್ತೆ, ಧನಾಗಮನ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಯಾವುದೇ ಥರದ ತೊಂದರೆಗಳಿಲ್ಲ, ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ, ಫ್ಯಾಷನ್ ಡಿಸೈನಿಂಗು, ಮಾಡೆಲಿಂಗು ಇದೆಲ್ಲ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಅಭಿವೃದ್ಧಿಯನ್ನು ಕಾಣ್ತೀರಾ. ಆಮೇಲೆ ನಿಮ್ಮ ಮಾತಿಗೆ ಸ್ವಲ್ಪ ಬಲ ಬರುತ್ತೆ, ಹಿಂದಿನ ಜನ್ಮದ ಪುಣ್ಯ, ತಂದೆ ತಾಯಿ ಮಾಡಿದ ಪುಣ್ಯ ಅದೆಲ್ಲ ನೀವು ಅನುಭವಿಸ್ತಕ್ಕಂಥ ಸಮಯ ಈ ಒಂದು ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ರಾಶಿಯಿಂದ 12 ಮತ್ತು 7ನೇ ಮನೆ ಅಧಿಪತಿ ಅಂತ ಕುಜ ವಕ್ರಗತವಾಗಿ 2ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಚ್ಚೂರು ಉಗ್ರತ್ವ, ಕೋಪ, ಸಡನ್ ಕೋಪ ಬರುವಂಥದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ. ಕಾಲ್ಪಾದ ಮೊಣಕಾಲು ತೊಂದರೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚು. ಆರೋಗ್ಯದ ಕಡೆ ಗಮನ ಕೊಡಿ. ಅದು ಬಿಟ್ಟು ಬೇರೆ ಡಿಸೀಸ್ ಯಾವುದು ನಿಮಗೆ ಅಪ್ಲೈ ಆಗದೆ ಆರೋಗ್ಯವಂತರಾಗಿರ್ತೀರ, ಅದರಲ್ಲಿ ಎರಡನೇ ಮಾತಿಲ್ಲ. ರಾಶಿಯಿಂದ ಲಾಭಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರೆ ಕಣ್ರಿ. ಅವರೇ ನಿಮ್ಗೆ ಲಾಭಾಧಿಪತಿ. ಲಾಭ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಅಂದರೆ ಪರಿವರ್ತನಾ ಯೋಗ ಪ್ರಾರಂಭ ಆಗುತ್ತೆ. ಯಾವಾಗ ಶುಕ್ರ ನಿಮ್ಮ ರಾಶಿಗೆ 12ನೇ ಮನೆಗೆ ಬರ್ತಾರೋ, 12ನೇ ಮನೆ ಯಾರದ್ದು? ಗುರುದು. ಅಂದರೆ ಗುರು ಮನೆಯಲ್ಲಿ ಶುಕ್ರ.
ನಿಮ್ಮ ಶುಕ್ರನ ಮನೆಯಲ್ಲಿ ಗುರು, ಅಂದರೆ ಈಗ ಸದ್ಯಕ್ಕೆ ವೃಷಭ ರಾಶಿಯಲ್ಲಿ ಗುರು ಇದ್ದಾರೆ. ವೃಷಭ ರಾಶಿಯಲ್ಲಿ ಗುರು, 11ನೇ ಮನೆ ಗುರುವಿನ ಮನೆಯಲ್ಲಿ ಶುಕ್ರ. ಈಗೇನಾಗುತ್ತೆ, ಬಹಳಷ್ಟು ಪರಿವರ್ತನಾ ಯೋಗದಿಂದ 28ನೇ ತಾರೀಕು ಜನವರಿ ತಿಂಗಳಿಂದ ನಿಮಗೆ ಮಾಳವ್ಯ ಯೋಗ, ಹಂಸ ಯೋಗ, 2 ಯೋಗನೂ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಪ್ರಾರಂಭ ಆಗ್ತಿದೆ? ವೃಷಭ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯೋಗದ ಅಭಿವೃದ್ಧಿ ಅನ್ನುವಂಥದ್ದು ನೀವು ಪಡ್ಕೊಳ್ಳೇಬೇಕು. ಅದಕ್ಕೆ ಒಳ್ಳೆ ವೇದಿಕೆ ಸಿಗುತ್ತೆ. ನಿಮ್ಮ ಪ್ರಯತ್ನ ಮಾತ್ರ ಸ್ವಲ್ಪ ಇರಬೇಕು. ಭಗವಂತ ಫಲಿತವನ್ನು ಆರಾಮಾಗಿ ತಗೊಂಡೋಗಿ ಒಂದು ಹಂತಕ್ಕೆ ಸೂಚಿಸ್ಬಿಟ್ಟು ನಿಲ್ಲಿಸ್ತಾರೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಸಕ್ಸಸ್ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಶನಿ ವಿಚಾರಕ್ಕೆ ಬಂದರೆ, ನಿಮ್ಮ ರಾಶಿಯಿಂದ ಶನಿ ಬಂದು ದಶಮ ಸ್ಥಾನದಲ್ಲಿದ್ದಾರೆ. ದಶಮ ಸ್ಥಾನದ ಶನಿ ಯಾವತ್ತೂ ಉತ್ತಮ ಫಲನೇ. ಯಾಕೆಂದರೆ ಕರ್ಮಕಾರಕ ಶನಿನೇ ಅಲ್ವಾ. ಕರ್ಮಸ್ಥಾನಾಧಿಪತಿ 10ನೇ ಮನೆ, ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿರೋದ್ರಿಂದ ಯಾವುದೇ ಥರದ ಅನಾನುಕೂಲಗಳು ಶನಿಯಿಂದ ಬರೋದಿಲ್ಲ. ಒಟ್ಟಾರೆ ಹೇಳೋದಾದರೆ ವೃಷಭ ರಾಶಿಯವರಿಗೆ ಈ ಜನವರಿಯಿಂದ ಒಂದು ಒಳ್ಳೆಯ ಸಮಯ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಕೆಲವೊಂದು ಸಣ್ಣ ಸಣ್ಣ ಸಮಸ್ಯೆಗಳು ಕೆಲವೊಂದು ಗ್ರಹಗಳಿಂದ ಬರ್ಬೋದು. ಅದಕ್ಕೆ ಬೇಕಾದಂಥ ಸುಲಭ ಪರಿಹಾರಗಳು ನಾನು ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಏನಪ್ಪ ಅಂದರೆ, ಈ ಮಾಸ ನಿಮಗೆ ಉತ್ತಮ ಫಲಿತಾಂಶಗಳು ಅನ್ನುವಂಥದ್ದು ಸಿಗ್ತಾ ಇದೆ. ನೋಡಿ, ಶನಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾವುದೂ ನಿಮಗಿಲ್ಲ. ಆದರೂ ಸಹ ವೃಷಭ ರಾಶಿಯವರಿಗೆ ಶನಿ ಲಾಭಸ್ಥಾನಕ್ಕೆ ಬರ್ತಾರೆ ಮಾರ್ಚ್ ತಿಂಗಳಲ್ಲಿ. ಲಾಭಸ್ಥಾನಕ್ಕೆ ಬಂದಮೇಲೆ ಶನಿ ಅನುಗ್ರಹ ನಿಮ್ಮ ಮೇಲೆ ಬೀಳಬೇಕು ಅನ್ನೋ ಉದ್ದೇಶಕ್ಕೆ 28ನೇ ತಾರೀಕು ಮಾರ್ಚ್ ಶನಿ ಬದಲಾವಣೆ ಆದರೆ 29ನೇ ತಾರೀಕು ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಯಜ್ಞಕ್ಕೆ ನೀವೆಲ್ಲರೂ ಕೂಡ ಸಹಕರಿಸ್ಬೋದು, ಎಲ್ಲರೂ ಕೂಡ ಪಾಲ್ಗೊಳ್ಬೋದು. ಹೇಗೆ ಅಂದರೆ, nityasauಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲವನ್ನ ಟೈಪ್ ಮಾಡಿ ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ಸನ್ನು ಫಿಲಪ್ ಮಾಡಿ 431 ರೂಪಾಯಿ, 431 ರುಪೀಸ್ ಒಬ್ಬರಿಗೆ ನೀವು ಅಲ್ಲೇ ಸ್ಕ್ಯಾನರ್ ಇರುತ್ತೆ, ಪೇ ಮಾಡಿ ನೀವು ರಿಜಿಸ್ಟ್ರೇಷನ್ನ ಸಕ್ಸಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ನಿಮ್ಮ ಮನೆಗೆ ಒಂದು ಕುದುರೆ ಲಾಳ ಹಾಗೂ ಅಕ್ಷತೆ, ಮಂತ್ರಾಕ್ಷತೆ ಪ್ರಸಾದವಾಗಿ ನಿಮ್ಮ ಮನೆಗೆ ಬರುತ್ತೆ. ಆ ಕುದುರೆ ಲಾಳವನ್ನು ಮನೇಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು, ಮನೆ ಮೇನ್ ಡೋರ್ಗೆ ಹೊಡಿಬೋದು, ಕಾರಲ್ಲಿ ಇಟ್ಕೊಳ್ಬೋದು. ಈ ಥರ ಶನಿಯ ಅನುಗ್ರಹ ಅನ್ನುವಂಥದ್ದು ಮತ್ತಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂಥ ಇವಂಥ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಅದಕ್ಕೆ ಜಾಯಿನ್ ಆಗ್ಬೋದು. ಅದರಿಂದ ನಿಮಗೆ ಶನೇಶ್ವರನ ಅನುಗ್ರಹ ಹೆಚ್ಚು ಸಿಗುತ್ತೆ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಒಂದು ನಂಬರ್ ಕಾಣ್ತಾ ಇರುತ್ತೆ ನಿಮಗೆ. ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಕೂಡ ತಿಳಿಸ್ತಾರೆ. ಅದ್ರ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಅವರು ಟೆಲಿಕಾಲರ್ ಸಹಾಯ ತೊಗೊಂಡು ನೀವು ಮಾಡ್ಬೋದು. ಸರಿ, ಈ ಜನವರಿ ತಿಂಗಳಲ್ಲಿ ಲಾಭದಾಯಕ ಉತ್ತಮ ಫಲಿತಾಂಶ ಎರಡೂ ಸಿಗುತ್ತೆ. ಜೊತೆಗೆ ಕೇತು ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಈ ಒಂದು ತಿಂಗಳಲ್ಲಿ ತೊಡಗಿಸ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಸವಾಲುಗಳು ಹೆಚ್ಚು ಬಂದರೂ ಕೂಡ ಅದನ್ನೆಲ್ಲ ಸರಿ ಮಾಡಿಕೊಂಡು ವಿಜಯವನ್ನು ಸಾಧಿಸಿ ತನ್ಮೂಲಕ ಲಾಭಗಳನ್ನು ಪಡೆಯುವಂಥದ್ದು, ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗುವಂಥದ್ದು, ವಿದೇಶಕ್ಕೆ ಹೋಗಿ ಬರುವಂಥದ್ದು, ಮತ್ತು ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಬರುತ್ತೆ. ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ನಿಮಗೆ ಉತ್ತಮ ಫಲ ಕೊಟ್ಟರೆ, ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಅತ್ಯುತ್ತಮ ಫಲ ಕೊಡ್ತಾರೆ. ಎಕ್ಸಾಲ್ಟೆಡ್ ಉಚ್ಚ ಸ್ಥಾನದ ಫಲ ಕೊಡ್ತಾರೆ. ಪ್ಲಸ್ ಪರಿವರ್ತನಾ ಯೋಗ ನಾನು ಈಗಾಗಲೇ ಹೇಳಿದ್ನಲ್ಲ, ಅದ್ರ ಫಲ ಕೂಡ ನಿಮಗೆ ಖಂಡಿತ ಸಿಗುತ್ತೆ. ಓವರಾಲ್ ನೋಡಿದಾಗ ಯಾವುದೇ ಥರದ ನೆಗೆಟಿವಿಟಿ ಅನ್ನುವಂಥದ್ದಿಲ್ಲ. ಅನಾವಶ್ಯಕ ಖರ್ಚುಗಳು ನಿಮಗೆ ಹೆಚ್ಚಾಗಿ ಬರುತ್ತೆ. ಅದನ್ನು ಮಾತ್ರ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಅದು ಬಿಟ್ಟು ಬೇರೆ ಏನೂ ಸಮಸ್ಯೆಗಳಿಲ್ಲ. ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ಆರಾಧನೆ ಮಾಡಿ. ನಿಮ್ಮ ಒಂದು ಮೊಬೈಲ್ ಫೋಟೋಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ವಾಲ್ಪೇಪರನ್ನು ಹಾಕ್ಕೊಳ್ಳಿ ಮೊಬೈಲಲ್ಲಿ. ದಿನ ಬೆಳಗ್ಗೆ ಎದ್ದು ಕೂಡಲೇ ಸ್ವಾಮಿಯನ್ನು ದರ್ಶನ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಹೋ ನಮಾಮ್ಯಹಂ ಅನ್ನುವಂಥ ಶ್ಲೋಕವನ್ನು ಪಾರಾಯಣ ಮಾಡ್ಬೋದು. ಅದರ ಜೊತೆಗೆ ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ನರಸಿಂಹಸ್ವಾಮಿನ ಆರಾಧನೆ ಮಾಡ್ಬೋದು. ಇಲ್ಲಾಂದರೆ ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮಃ ಅಂತ ಕೂಡ ನೀವು ಜಪ ಮಾಡ್ಬೋದು. ಹಾಗೇನೂ ಆಗಲಿಲ್ಲ, ಇದೆಲ್ಲ ನನಗೆ ಕಷ್ಟ ಆಗುತ್ತೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಷ್ಟೋತ್ರ ಬರುತ್ತೆ. ನರಸಿಂಹಸ್ವಾಮಿ ಅಷ್ಟೋತ್ರ ಅಂತ ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ. ಒಂದು PDF ಡೌನ್ಲೋಡ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ಇಟ್ಕೊಂಡು ಪ್ರತಿನಿತ್ಯ ಆ ಒಂದು ನರಸಿಂಹಸ್ವಾಮಿ ಅಷ್ಟೋತ್ರವನ್ನು ಹೇಳೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆ ನರಸಿಂಹಸ್ವಾಮಿ ಅಂದರೆ, ಈ ತಿಂಗಳು ವೃಷಭ ರಾಶಿಯವರಿಗೆ ಅತ್ಯಂತ ನೆಗೆಟಿವ್ ಆಗಿರ್ತಕ್ಕಂಥ ಗ್ರಹ ಯಾವುದಾದ್ರೆ ಕುಜ ಬಂದು ವಕ್ರಿ ಆಗ್ತಾ ಇದ್ದಾರೆ. ಅವರು 2ನೇ ಮನೆಗೆ ಬರ್ತಾ ಇದ್ದಾರೆ. ನೀಚ ಸ್ಥಾನದಿಂದ 2ನೇ ಮನೆಗೆ ಬಂದು ವಕ್ರಿಯಲ್ಲೇ ಇರ್ತಾರೆ. ವಕ್ರ
ಅಂತರ್ಗತವಾದಾಗ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ. ಹಾಗಾಗಿ ಕುಜನನ್ನು ಸಮಾಧಾನ ಮಾಡೋಕ್ಕೆ ಅಥವಾ ಶಾಂತಿ ಮಾಡೋಕ್ಕೆ ನರಸಿಂಹಸ್ವಾಮಿ ಆರಾಧನೆ ಮಾಡಿದ್ರೆ ಸಾಕು, ಒಳ್ಳೆ ಫಲ ಸಿಗುತ್ತೆ. ಏನಾದರೂ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಬೇಕು, ಏನಾದರೂ ಒಂದು ಮನೆ ತಗೊಳ್ಬೇಕು ಅಥವಾ ಬಿಸ್ನೆಸ್ ಶುರು ಮಾಡಬೇಕು, ಈ ಥರದ್ದು ಏನಾದರೂ ಇತ್ತಂದರೆ ವೃಷಭ ರಾಶಿಯವರು ನಿಮ್ಮ ಮೂಲ ಜಾತಕದಲ್ಲಿ ದಶಾಭುಕ್ತಿಗಳು, ಜನ್ಮ ದೋಷಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಏನಾದರೂ ಪರಿಹಾರ ಇದ್ದರೆ ಸರಳವಾಗಿ ಮಾಡ್ಕೊಳ್ಳಿ. ತನ್ಮೂಲಕ ನಿಮಗೆ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಲ್ಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.